ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ವಾಗ್ದೇವ್ಯೈ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಿಶ್ಚ ರಾಹವೇ ಕೇತವೇ ನಮಃ. ಎಲ್ಲ ವೀಕ್ಷಕರಿಗೂ ಪ್ರೇಕ್ಷಕರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಶುಭಾಶಯಗಳು. ಎಲ್ಲ ರಾಶಿಯವರಿಗೂ ಸಕಲ ರೀತಿಯ ಶುಭ ಫಲಗಳು, ಸಕಲ ಐಶ್ವರ್ಯ, ಆರೋಗ್ಯ, ಭೋಗ ಭಾಗ್ಯಗಳನ್ನು, ಸಕಲ ರೀತಿಯಲ್ಲಿ ಸಕಲ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸಲಿ ಹಾಗೂ ದೈವಿಕ ಅನುಗ್ರಹ, ಆಶೀರ್ವಾದ, ಗ್ರಹ ಅನುಕೂಲಗಳು ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ 2025-26 ಯುಗಾದಿಯಿಂದ ಯುಗಾದಿವರೆಗೂ ಕರ್ಕಾಟಕ ರಾಶಿಯವರಿಗೆ ಸಂಬಂಧಿಸಿದ ಫಲಾಫಲಗಳನ್ನು ಹೇಗಿದೆ ನೋಡೋಣ ಬನ್ನಿ. ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 1, 2, 3, 4ನೇ ಪಾದ, ಆಶ್ಲೇಷ ನಕ್ಷತ್ರದ 1, 2, 3, 4ನೇ ಪಾದಗಳು ಈ ನಕ್ಷತ್ರದವರು ಕರ್ಕಾಟಕ ರಾಶಿಯವರಾಗಿರುತ್ತಾರೆ. ಹಾಗೆಯೇ ಮೊದಲ ಅಕ್ಷರದಿಂದ ಕರೆಯಲ್ಪಡುವಂತಹ ಹಿ, ಹು, ಹೆ, ಹ, ಡ, ಡಿ, ಡು, ಡೆ, ಡೋ ಇವರು ಸಹ ಕರ್ಕಾಟಕ ರಾಶಿಯವರಾಗಿರುತ್ತಾರೆ. ಈ ವರ್ಷದಲ್ಲಿ ನಿಮಗೆ ಆದಾಯ 8, ವ್ಯಯ 2. ಎಂಥ ಅದ್ಭುತ ನಿಮ್ಮ ಒಂದು ಜಾತಕ. ನಿಮಗೆ ಈ ವರ್ಷ ಬ್ರಹ್ಮಾಂಡವಾದಂತಹ ಐಶ್ವರ್ಯ ನಿಮ್ಮ ಪಾಲಿಗಿದೆ. ವಿಪರೀತವಾದಂತಹ ಸಂಪತ್ತು, ಐಶ್ವರ್ಯ ಬೆಳೆಯುತ್ತದೆ. ನಿಮಗೆ ಬರಬೇಕಾದಂತಹ ಹಣ ವಸ್ತುಗಳೆಲ್ಲವೂ ಈ ವರ್ಷ ನಿಮ್ಮನ್ನು ಸೇರಲಿದೆ. ನಿಮಗೆ ಬರಬೇಕಾದಂತಹ ಬಾಕಿ ಇರುವ ಎಲ್ಲ ಹಣವು ನಿಮಗೆ ವಾಪಸ್ ಬರುತ್ತದೆ. ಆರ್ಥಿಕವಾಗಿ ಬ್ರಹ್ಮಾಂಡವಾಗಿ ಬೆಳವಣಿಗೆ ಹೊಂದುತ್ತೀರಿ. ಯಾವ ಕೆಲಸಗಳನ್ನು ಮಾಡಿದರೂ ಸಕ್ಸಸ್ ಆಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತದೆ. ಕ್ರಯ ವಿಕ್ರಯಗಳಲ್ಲಿ ವಿಪರೀತವಾದಂತಹ ಲಾಭಗಳು ಹೊಂದುವಿರಿ. ಹೆಚ್ಚಾಗಿ ಋಣಬಾಧೆಯಿಂದ ಮುಕ್ತರಾಗುವಿರಿ. ಈ ವರ್ಷ ಖರ್ಚುಗಳ ವಿಚಾರವಾಗಿ ಬಹಳ ಕಡಿಮೆ ಇದೆ. ಸಂಪತ್ತು, ಸಿರಿ, ಆಸ್ತಿ, ವಾಹನ ಸುಖ ಚೆನ್ನಾಗಿ ಬೆಳೆಯುತ್ತದೆ. ನಂತರ ಹೇಳೋದಾದರೆ ರಾಜಪೂಜ್ಯ 7 ಅಂದರೆ ನಿಮಗೆ ಸಮಾಜದಿಂದ ಸಿಗುವಂತಹ ಮನ್ನಣೆ 7% ಅಂದರೆ ಅವಮಾನ 3, ಶತ್ರುಗಳ ಒಂದು ಸಂಖ್ಯೆ ಕಡಿಮೆ ಇದ್ದಾರೆ. ಅಂದರೆ ನಿಮ್ಮನ್ನು ವಿಜೃಂಭಿಸುವವರು ಜಾಸ್ತಿ ಇದ್ದಾರೆ, ನಿಮಗೆ ಸಪೋರ್ಟ್ ಮಾಡುವವರು ಜಾಸ್ತಿ ಇದ್ದಾರೆ, ನಿಮಗೆ ಅವಮಾನ ಮಾಡುವವರು ಕಡಿಮೆ ಇದ್ದಾರೆ. ನೀವು ಅದೃಷ್ಟವಂತರೇ ಸರಿ. ರಾಜಪೂಜ್ಯ ಎಂದರೆ ನಿಮಗೆ ಗೌರವ ಆದರ ತೋರಿಸುವವರು 7 ಜನ ಇದ್ದರೆ ಅವಮಾನ ತೊಂದರೆ ಕೊಡತಕ್ಕಂಥವರು ಕೇವಲ 3 ಜನ ಮಾತ್ರ ಇರುತ್ತಾರೆ. ಸ್ನೇಹ ಸಂಘದಲ್ಲಿ ಬಂಧು ಮಿತ್ರರು ಮತ್ತು ಸಮಾಜದಿಂದ ಎಲ್ಲ ರೀತಿ ಗೌರವ ಮಾತ್ರ ಬ್ರಹ್ಮಾಂಡವಾಗಿದೆ ಕಾಣುತ್ತಿದೆ. ಎಲ್ಲರೂ ನಿಮ್ಮನ್ನು ಪ್ರೇಮಪೂರ್ಣವಾಗಿ ನೋಡುವರು, ಆಕರ್ಷಿಸುವಿರಿ, ಎಲ್ಲರೊಂದಿಗೂ ಹ್ಯಾಪಿಯಾಗಿರುವಿರಿ. ಹಾಗೆಯೇ ಶತ್ರುದೋಷವೂ ಸಹ ಇದೆ, ನರದೃಷ್ಟಿ ನರದೋಷವೂ ಇದೆ, ಶತ್ರುಪೀಡೆ ಇದೆ. ಆದರೆ ಪ್ರಭಾವ ಮಾತ್ರ ತುಂಬ ಕಡಿಮೆ ಇರುತ್ತದೆ. ಈ ವರ್ಷ ನಿಮಗೆ ಆದಾಯ ಚೆನ್ನಾಗಿರುತ್ತದೆ, ಶತ್ರುಗಳು ಕಡಿಮೆ ಆಗುತ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ. ಗೋಚಾರ ಗ್ರಹ ಸ್ಥಿತಿ ನೋಡಿದರೆ ಗುರು ಮಾರ್ಚ್ 30ರಿಂದ ಮೇ 15ರವರೆಗೂ ಲಾಭಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ಸಂಚರಿಸುವನು. ಈ ಕಾರಣದಿಂದ ಈ ಸಮಯದಲ್ಲಿ ಸಕಲ ಐಶ್ವರ್ಯವನ್ನು ನಿಮಗೆ ನೀಡುವನು. ವಿಶೇಷವಾದಂಥ ಸಂಪತ್ತು, ಧನ ಎಲ್ಲವೂ ಪ್ರಾಪ್ತವಾಗುತ್ತದೆ. ವ್ಯಾಪಾರ ವೃದ್ಧಿ, ಐಶ್ವರ್ಯ ವೃದ್ಧಿಯಾಗುತ್ತದೆ. ಬರಬೇಕಾದಂಥ ಹಣವು ಬರುತ್ತದೆ. ಸಕಲ ರೀತಿಯಲ್ಲಿಯೂ ಹಣಕಾಸಿನ ಅರಿವು ಬ್ರಹ್ಮಾಂಡವಾಗಿ ಚೆನ್ನಾಗಿರುತ್ತದೆ. ಮೇ 16ನೇ ತಾರೀಕು 2025ರಿಂದ 19ನೇ ತಾರೀಕು ಅಕ್ಟೋಬರ್ವರೆಗೂ 2025ರವರೆಗೂ ವ್ಯಯಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವ ಕಾರಣ ವಿಪರೀತವಾದಂತಹ ಖರ್ಚುಗಳು ಇರುತ್ತವೆ. ಈ ಸಮಯದಲ್ಲಿ ಖರ್ಚುಗಳ ಬಗ್ಗೆ ಜಾಗೃತ ಇರುವುದು ಬಹಳ ಮುಖ್ಯವಾಗಿದೆ. ಖರ್ಚು ವೆಚ್ಚಗಳ ಬಗ್ಗೆ ಜಾಗೃತ ವಹಿಸಿ ಮಾನಸಿಕವಾಗಿ ಮಾನಸಿಕ ಕಿರುಕುಳಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆಲೋಚನೆಗಳು, ಚಿಂತೆಗಳು ಅನೇಕ ರೀತಿಯಲ್ಲಿ ಬೆಳೆಯುತ್ತದೆ. ಯಾವುದೇ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ. ಇಂತಹ ಸಮಯದಲ್ಲಿ ಚೆನ್ನಾಗಿ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಅವಶ್ಯವಾಗಿದೆ. ನಂತರ
19ನೇ ತಾರೀಕು ಅಕ್ಟೋಬರ್ 2025ರಿಂದ 5ನೇ ತಾರೀಕು ಡಿಸೆಂಬರ್ 2025ರವರೆಗೂ ಕಟಕ ರಾಶಿಯಲ್ಲಿ ಜನ್ಮಸ್ಥಾನದಲ್ಲಿ ಸಂಚರಿಸುವ ಕಾರಣ ಗುರು ಕಟಕ ರಾಶಿಯಲ್ಲಿ ಮತ್ತೆ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತದೆ, ಸ್ವಲ್ಪ ಸಮಸ್ಯೆಗಳು ಏರ್ಪಾಡಾಗುವುದು. ಈ ಸಮಯದಲ್ಲಿ ಸ್ವಲ್ಪ ಜಾಗೃತ ವಹಿಸಿ. ಡಿಸೆಂಬರ್ 5ನೇ ತಾರೀಕು 2025ರಿಂದ 19ನೇ ತಾರೀಕು ಮಾರ್ಚ್ 2026ರವರೆಗೂ ವ್ಯಯಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವ ಕಾರಣ ವಿಪರೀತವಾದಂತಹ ಖರ್ಚುಗಳು ಇರುತ್ತವೆ. ಆ ಸಮಯದಲ್ಲಿ ಖರ್ಚುಗಳ ಬಗ್ಗೆ ಜಾಗೃತ ವಹಿಸಿ, ಖರ್ಚು ವೆಚ್ಚಗಳ ಬಗ್ಗೆ ಜಾಗೃತ ವಹಿಸಿ. ಮಾನಸಿಕ ಕಿರುಕುಳ ಇರುತ್ತದೆ. ಇದು ಗುರುಗೆ ಸಂಬಂಧಿಸಿದ ಗೋಚಾರ ಫಲವಾಗಿದೆ. ಹಾಗೆಯೇ ಶನಿ ಮಹಾರಾಜ 30ನೇ ತಾರೀಕು ಮಾರ್ಚ್ 2025ರಿಂದ ವರ್ಷ ಪೂರ್ತಿ 9ನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುವ ಕಾರಣ ಇದರಿಂದ ಸಮಸ್ಯೆಗಳು ಇರುವುದಿಲ್ಲ, ನಷ್ಟಗಳು ಕಿರಿಕಿರಿಗಳು ದೊಡ್ಡದಾಗಿರುವುದಿಲ್ಲ, ಯಾವುದಾದರೂ ಜೀವನದಲ್ಲಿ ಹಾನಿಯಾಗುವುದಿಲ್ಲ. ನಿಮಗೆ 2.5 ವರ್ಷದಿಂದ ಒಂದಲ್ಲ ಒಂದು ರೀತಿ ಸಂಕಷ್ಟಗಳನ್ನು ಎದುರಿಸಿದ್ದೀರಿ, ತೊಂದರೆಗಳನ್ನು ಅನುಭವಿಸಿದ್ದೀರಿ. ಅಷ್ಟಮ ಶನಿ ಕಾರಣ ಪಡಬಾರದ ಕಷ್ಟ ನಷ್ಟಗಳನ್ನು, ತುಂಬ ತೊಂದರೆಗಳನ್ನು ಅನುಭವಿಸಿದ್ದೀರಿ. ಆದರೆ ಅಷ್ಟಮ ಶನಿಯಿಂದ ನಿಮಗೆ ಈ ವರ್ಷ ಬಿಡುಗಡೆ ಹೊಂದುತ್ತಿದ್ದೀರಿ. ಈಗ ಏನು ಸಮಸ್ಯೆ ಇಲ್ಲ, ನಿರಾಳವಾಗಿರಿ. 2.5 ವರ್ಷದಿಂದ ಪಟ್ಟಂಥ ಕಷ್ಟಗಳಿಗೆ ನಿಮಗೆ ಪ್ರತಿಫಲವಾಗಿ ಶನಿ ಮಹಾರಾಜ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತಾನೆ. ರಾಹುಕೇತುಗಳ ವಿಚಾರವಾಗಿ 30ನೇ ತಾರೀಕು ಮಾರ್ಚ್ 2025ರಿಂದ 18 ಮೇ 2025ರವರೆಗೆ ಮೀನರಾಶಿಯಲ್ಲಿ ಅಂದರೆ 9ನೇ ಮನೆಯಲ್ಲಿ ರಾಹು, ಕೇತು ಕನ್ಯಾ ರಾಶಿಯಲ್ಲಿ ಅಂದರೆ 3ನೇ ಮನೆಯಲ್ಲಿ ಸಂಚರಿಸುವ ಕಾರಣ ರಾಹುಕೇತುಗಳು ಸಹ ಮಿಶ್ರ ಫಲವನ್ನು ನೀಡುವರು. 18ನೇ ತಾರೀಕು ಮೇ 2025 ರಾಹುಕೇತುಗಳು ಅಂದರೆ ಕೇತು ದ್ವಿತೀಯದಲ್ಲಿ, ರಾಹು ನವಮದಲ್ಲಿ ಸಂಚರಿಸುವ ವರ್ಷ ಪೂರ್ತಿ ಅಂದರೆ ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಸಂಚರಿಸುವ ಕಾರಣ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗೃತ ವಹಿಸಿದರೆ ಸಾಕಾಗುತ್ತದೆ. ಗ್ರಹಗತಿಗಳ ಪ್ರಭಾವದಿಂದ ಈ ಕಟಕ ರಾಶಿಯವರಿಗೆ ಒಟ್ಟಾರೆಯಾಗಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಿಮಗೆ ಮಿಶ್ರ ಫಲಗಳೇ ಕಾಣುತ್ತಿದೆ. ವರ್ಷದ ಮೊದಲು ಸ್ವಲ್ಪ ಕಾಲ ವಿಪರೀತವಾದಂಥ ಲಾಭಗಳು ಇರುತ್ತವೆ, ಆದರೂ ಅಪರಿಮಿತವಾದಂತಹ ಖರ್ಚು ವೆಚ್ಚಗಳು ವಿಷಯದಲ್ಲಿ ತುಂಬ ಜಾಗ್ರತೆ ಇರುವುದು ಮುಖ್ಯವಾಗಿದೆ. ಮನಸ್ಸನ್ನು ದೃಢವಾಗಿ ನಿಶ್ಚಲವಾಗಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಬೇಕು. ಆದರೆ ಮಾತ್ರ ಶುಭ ಕಾರ್ಯಗಳು, ವಿವಾಹಾದಿ ಶುಭ ಕಾರ್ಯಗಳು ಚೆನ್ನಾಗಿ ನೆರವೇರುತ್ತವೆ. ರಿಲೇಷನ್ಶಿಪ್ಪು ಬಲಗೊಳ್ಳುತ್ತದೆ. ಸಂಬಂಧಗಳಲ್ಲಿ ದೃಢವಾದ ವಿಶ್ವಾಸಗಳು ಬರುತ್ತವೆ. ಅನೇಕ ರೀತಿಯ ಹೊಸ ಕಾರ್ಯಗಳನ್ನು ಮಾಡುವಿರಿ. ಇದುವರೆಗೂ ಮಾಡದೇ ಇರುವಂತಹ ಕಾರ್ಯಗಳು ನಿಮ್ಮಲ್ಲಿ ಬ್ರಹ್ಮಾಂಡವಾಗಿ ಬೆಳೆಯುತ್ತದೆ. ಸುಖ, ಸಂತೋಷ, ಆನಂದ ಎಲ್ಲವೂ ನಿಮ್ಮಲ್ಲಿ ಬ್ರಹ್ಮಾಂಡವಾಗಿ ಹೊಂದುತ್ತೀರಿ. ಆರ್ಥಿಕ ಪರವಾಗಿ ಮುಖ್ಯವಾಗಿ ಜಾಗೃತ ಇರಬೇಕು. ಸಂಪಾದಿಸುವ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಜಾಗೃತ ಇರುವುದು ಮುಖ್ಯವಾಗಿದೆ. ಆರ್ಥಿಕ ಲೇವಾದೇವಿ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತ ವಹಿಸಿ. ಯಾವುದಾದರೂ ನಷ್ಟವಾಗದ ರೀತಿ ಪ್ರಯತ್ನ ಮಾಡುವಿರಿ. ಮನೆಯ ಖರ್ಚುಗಳು ಇರಬಹುದು, ಹೊರಗಿನ ಖರ್ಚುಗಳು ಇರಬಹುದು. ನಿಮಗೆ ತುಂಬ ಕಡಿಮೆ ಆಗುವುದು ಕಾಣುತ್ತಿದೆ. ಖರ್ಚುಗಳ ಬಗ್ಗೆ ಜಾಗೃತ ವಹಿಸಿರಿ. ನೂತನವಾದಂತಹ ಕೆಲಸಗಳು ಯಾವುದು ಮಾಡಿದರೂ ನಿಮಗೆ ಒಲಿಯುತ್ತದೆ. ನಿಮಗೆ ಬ್ರಹ್ಮಾಂಡವಾದಂತಹ ಫಲ ಸಿಗುತ್ತದೆ. ಹೊಸ ವ್ಯಾಪಾರ, ಉದ್ಯೋಗ ಸಂಪಾದನೆ ಮಾಡುವ ಮಾರ್ಗಗಳು, ಇಂಡಸ್ಟ್ರಿ, ಫ್ಯಾಕ್ಟ್ರಿ, ಇನ್ನೂ ಯಾವುದೇ ಗುರುತಿಸುವ ವ್ಯಾಪಾರ ಉದ್ಯೋಗಗಳು ಮಾಡಬೇಕಾದರೂ ಈ ವರ್ಷದಲ್ಲಿ ನಿಮಗೆ ಯಾವುದೇ ವ್ಯವಹಾರಗಳನ್ನು ಮಾಡಿದರೂ ನಿಮಗೆ ಅನುಕೂಲಕರವಾಗಿದೆ. ನೂತನವಾಗಿ ನಿಮ್ಮನ್ನು ಬದಲಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ವ್ಯಾವಹಾರಿಕ, ಆರ್ಥಿಕವಾಗಿ ಈ ವರ್ಷ ಎಲ್ಲವೂ ಮಾಡಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಮತ್ತು ನಿಮಗೆ ಘಟಿಸುವ ಅವಕಾಶಗಳು ಕಾಣುತ್ತಿವೆ. ನೀವು ಇದರ ಬಗ್ಗೆ ಪ್ರಯತ್ನ ಮಾಡಬಹುದು. ಆದರೆ ಈ ವರ್ಷ ಅನಾರೋಗ್ಯದ ವಿಷಯದಲ್ಲಿ ಬಹಳ ಸಮಸ್ಯೆಗಳನ್ನು ಹೆಚ್ಚಾಗಿ ಕಾಣುತ್ತದೆ. ಉದರವ್ಯಾಧಿ, ತಲೆ, ಕತ್ತು, ಕಾಲುಗಳು, ಋತುಮಾನಗಳಿಗೆ ಸಂಬಂಧಿಸಿದ ಕಾಯಿಲೆಗಳು, ದೀರ್ಘಕಾಲೀನ ಕಾಯಿಲೆಗಳು ಅನಾವಶ್ಯಕವಾಗಿ ನಿಮಗೆ ಇಬ್ಬಂದಿ ಪರಿಸ್ಥಿತಿ ತರುತ್ತದೆ. ಆಹಾರ ವಿಷಯದಲ್ಲಿ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳದೇ ಇರುವುದು, ಜಂಕ್ ಫುಡ್ ಹೆಚ್ಚಾಗಿ ಸೇವಿಸುವ ಪರಿಣಾಮ, ಹೊರಗಿನ ತಿಂಡಿ ತಿನಿಸುಗಳು, ಆಯಿಲ್ ಫುಡ್ಡು ಹೆಚ್ಚಾಗಿ ಸೇವಿಸುವುದರ ಪರಿಣಾಮ, ವ್ಯಾಯಾಮ ಇಲ್ಲದಿರುವುದು, ಪೌಷ್ಟಿಕ ಆಹಾರ ಸೇವಿಸದೇ ಇರುವುದು, ಈ ರೀತಿ ಅನೇಕ ಕಾರಣಗಳು ನಿಮ್ಮ ವ್ಯಾಧಿಗಳನ್ನು ಉಲ್ಬಣ ಮಾಡುವುದು.
ಇದರಿಂದ ಅನಾವಶ್ಯಕವಾದಂಥ ಟೆಸ್ಟು, ಸ್ಕ್ಯಾನು, ಪರೀಕ್ಷೆಗಳು, ತಪಾಸಣೆಗಳು, ವಿಪರೀತವಾದಂತಹ ಖರ್ಚುಗಳನ್ನು ತರುವುದು. ಇದರಿಂದ ನನಗೆ ಏನೋ ಆಗಿಬಿಟ್ಟಿದೆ ಅಂದ್ಕೊಂಡು ಕೊರಗುವುದರಿಂದ ಮಾನಸಿಕ ಹಿಂಸೆಗಳು ಹೆಚ್ಚಾಗಿ ಆಗುವ ಸಾಧ್ಯತೆ, ಮಾನಸಿಕ ಹಿಂಸೆಗಳು ಕಾಡುತ್ತಿವೆ. ಮತ್ತು ಆರೋಗ್ಯದ ವಿಷಯದಲ್ಲಿ ಈ ವರ್ಷ ಜಾಗೃತ ವಹಿಸಿ. ಹೊರಗಿನ ತಿಂಡಿ ಪದಾರ್ಥಗಳನ್ನು ಉಪಯೋಗಿಸದೇ ಇರುವುದು ಒಳ್ಳೆಯದು. ಸಮಸ್ಯೆಗಳು ಇಲ್ಲ, ಹೊಸದಾಗಿ ನಿಮಗೆ ದೊಡ್ಡದಾದಂತಹ ಅನಾರೋಗ್ಯ ಸಮಸ್ಯೆಗಳು ಇರುವುದಿಲ್ಲ. ವಿದೇಶ ಪ್ರಯಾಣಗಳು ಬ್ರಹ್ಮಾಂಡವಾಗಿದೆ. ಯೋಗ ಕೂಡಿ ಬರುತ್ತಿದೆ. ಖಚಿತವಾಗಿ ವಿದೇಶಗಳಿಗೆ ಹೋಗುವವರು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪ್ರಯಾಣಗಳು, ಎಂಟರ್ಟೈನ್ಮೆಂಟ್ಗಳಿಗೆ ಪ್ರಯಾಣ ಮಾಡಬಹುದು. ವಿದೇಶ ಯಾತ್ರೆಗಳಿಗೆ ತುಂಬ ಅನುಕೂಲಕರವಾಗಿದೆ. ವಿದೇಶದಲ್ಲಿರುವವರು ಕೂಡ ನಿಮ್ಮನ್ನು ವ್ಯಾಪಾರಿಗಳಿಗೆ, ಉದ್ಯೋಗ ಇಲ್ಲದವರಿಗೆ ಮತ್ತು ಉದ್ಯೋಗ ಬರುತ್ತದೆ. ಗೃಹ ಯೋಗ ಪರ್ಮನೆಂಟ್ ಇರುವುದಕ್ಕೆ ಗ್ರೀನ್ ಕಾರ್ಡುಗಳ ಅವಕಾಶಗಳು ಕಾಣುತ್ತಿದೆ. ಎಲ್ಲ ರೀತಿಯ ಸರ್ಕಾರಿ ಸಮಸ್ಯೆಗಳಿಂದ ಪಾರಾಗುವಿರಿ, ಬಿಡುಗಡೆ ಆಗುವ ಸಂಭವ ಹೆಚ್ಚಾಗಿದೆ. ವಿದೇಶ ವ್ಯಾಪಾರಿಗಳಿಗೂ ವ್ಯವಹಾರಗಳಿಗೂ ಎಲ್ಲ ರೀತಿಯ ಯೋಗ ಭಾಗ್ಯಗಳು ಚೆನ್ನಾಗಿದ್ದಾವೆ. ದೇವತಾ ಆರಾಧನೆ ಮಾಡುವವರು ಹೊಸ ಮಂತ್ರಗಳ ಉಪದೇಶ ದೀಕ್ಷೆ ತೆಗೆದುಕೊಳ್ಳುವುದು, ಮಂತ್ರಸಿದ್ಧಿ ಮಾಡಿಕೊಳ್ಳುವುದಕ್ಕೆ ಇದೆಲ್ಲವೂ ಅನೇಕ ರೀತಿ ಅವಕಾಶಗಳು ಕಾಣುತ್ತಿವೆ. ಪೂಜಾ ವಿಧಾನಗಳು, ಆಧ್ಯಾತ್ಮಿಕ ಚಿಂತನೆಗಳು, ಆಲಯ ದರ್ಶನ, ತೀರ್ಥಯಾತ್ರೆಗಳು ಎಲ್ಲವೂ ಅವಕಾಶಗಳು ಈ ವರ್ಷದಲ್ಲಿ ನಿಮಗೆ ಬ್ರಹ್ಮಾಂಡವಾಗಿದೆ. ಹೊಸದಾಗಿ ವ್ಯಾಪಾರ ಮಾಡುವವರಿಗೆ ಈ ವರ್ಷ ವಿಶೇಷ ಧನಪ್ರಾಪ್ತಿ ಇರುತ್ತದೆ. ವ್ಯಾಪಾರ ಬದಲಾವಣೆಗಳು, ವ್ಯಾಪಾರಗಳನ್ನು ವಿಸ್ತಾರ ಮಾಡುವುದು ಈ ವರ್ಷದಲ್ಲಿ ಚೆನ್ನಾಗಿ ಎಲ್ಲ ರೀತಿಯ ಅವಕಾಶಗಳಿವೆ. ವಿಶೇಷ ಧನಪ್ರಾಪ್ತಿ ಆಗುತ್ತದೆ. ರಾಜಯೋಗ, ಉದ್ಯೋಗ ಲಾಭ, ನೂತನ ಅವಕಾಶಗಳು ಎಲ್ಲವೂ ಇದೆ. ಮೊದಲು 6 ತಿಂಗಳು ತುಂಬ ಅದೃಷ್ಟವನ್ನು, ಧನಪ್ರಾಪ್ತಿಯನ್ನು ಕಂಡುಕೊಳ್ಳುತ್ತೀರಿ. ಅಖಂಡ ರಾಜಯೋಗ ಇದೆ. ಉಳಿದ 6 ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತದೆ, ಜಾಗೃತ ವಹಿಸಿ. ವ್ಯವಸಾಯ ವಿಪರೀತ ಲಾಭಗಳು ಇರುತ್ತವೆ. ವ್ಯವಸಾಯಸ್ಥರಿಗೆ ಮೊದಲ ಬೆಳೆಯಲ್ಲಿ ಬಹಳ ಉತ್ತಮವಾದಂಥ ಇಳುವರಿ ಕಂಡುಬರುವುದು, ವಿಶೇಷವಾದಂಥ ಅದೃಷ್ಟ ಧನಪ್ರಾಪ್ತಿ ಇದೆ. ಎರಡನೇ ಬೆಳೆಯಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಸಮಾನವಾಗಿರುತ್ತದೆ, ಜಾಗೃತ ವಹಿಸಿ. ನೂತನ ವಾಹನ ಯೋಗ, ಎಲೆಕ್ಟ್ರಾನಿಕ್ ಉಪಕರಣಗಳು, ವಿಶೇಷವಾದಂಥ ವಾಹನ ಯೋಗ ಇರುವುದರಿಂದ ನೀವು ಕ್ರಯ ವಿಕ್ರಯ ಮಾಡುವಿರಿ. ಹಳೆಯ ವಾಹನಗಳನ್ನು ಕೊಟ್ಟು ಹೊಸ ವಾಹನಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಭಾಗ್ಯ ಎಲ್ಲವೂ ನಿಮಗಿದೆ. ಎಲ್ಲವೂ ಬ್ರಹ್ಮಾಂಡವಾಗಿದೆ. ಕ್ರಯ ವಿಕ್ರಯಗಳಲ್ಲಿ ತುಂಬ ಲಾಭಗಳನ್ನು ಗಳಿಸುವಿರಿ. ಮನೆ ಗೃಹ ನಿರ್ಮಾಣ ಕಾರ್ಯಗಳು ಮಾಡುವಿರಿ. ಇವೆಲ್ಲವೂ ಬ್ರಹ್ಮಾಂಡವಾಗಿದೆ. ಶತ್ರುಗಳಿಂದ ವಿಜಯವನ್ನು ಹೊಂದುವ ಅವಕಾಶ ಇದೆ. ಪೊಲೀಸ್ ಕೇಸ್ ಇರ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ಹೊರಗೆ ಒಳಗೆ ಎಲ್ಲರ ಕಡೆಯೂ ನಿಮ್ಮದೇ ಆದಂತಹ ಜಯ ಅಂದರೆ ವಿಜಯ ಪ್ರಾಪ್ತವಾಗುತ್ತದೆ. ಕುಟುಂಬ ವ್ಯವಹಾರಗಳು ಯಾವುದೇ ಗಲಾಟೆ ಇಲ್ಲ, ಗಲಾಟೆಗಳೆಲ್ಲ ಇತ್ಯರ್ಥವಾಗುವುದು. ಎಲ್ಲ ವಿಷಯದಲ್ಲೂ ವಿಜಯವನ್ನು ಹೊಂದುವಿರಿ. ರಿಲೇಷನ್ಶಿಪ್ಪು ಅದ್ಭುತವಾಗಿ ಕಾಣುತ್ತದೆ. ಅದ್ಭುತವಾದಂತಹ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳು ಚೆನ್ನಾಗಿರುತ್ತವೆ. ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಎಲ್ಲ ಕಡೆಯೂ ಪಾಲ್ಗೊಳ್ಳುವಿರಿ. ಎಲ್ಲ ವಿಷಯದಲ್ಲಿ ಬಂಧು ವರ್ಗದವರಲ್ಲಿ ವಿಶೇಷವಾದಂಥ ಸಂಬಂಧಗಳು ಹೆಚ್ಚಾಗುತ್ತವೆ. ರುಚಿಕರವಾದಂಥ ಆಹಾರ ಸೇವನೆ, ಶಯ್ಯಾದಿ ಯೋಗವಿರುತ್ತದೆ. ವಿಪರೀತವಾದಂಥ ಕೋರಿಕೆಗಳಿರುತ್ತವೆ. ಆದ್ದರಿಂದ ವಿವಾಹೇತರ ಸಂಬಂಧಗಳು ಆಗುವ ಸಾಧ್ಯತೆ ಇದೆ. ಇದರಿಂದ ದೂರ ಇದ್ದರೆ ಒಳ್ಳೆಯದು. ಇದರಿಂದ ನಿಮಗೆ ಅವಮಾನ ಆಗುವ ಸಂಭವ ಹೆಚ್ಚಾಗಿರುತ್ತದೆ. ಎಚ್ಚರ ವಹಿಸಿ, ಒಳ್ಳೆಯದು, ಜಾಗೃತವಾಗಿರಿ. ದೇವತಾ ಆರಾಧನೆ, ಆಲಯ ದರ್ಶನ, ಮಂತ್ರಸಿದ್ಧಿ, ಉಪಾಸನದ ವಿಷಯದಲ್ಲಿ ಚೆನ್ನಾಗಿ ಶ್ರದ್ಧೆಯಿಂದ ಭಾಗವಹಿಸುವಿರಿ. ಸಂತಾನ ಪ್ರಾಪ್ತಿ ಇದೆ. ಸಂತಾನ ಸೌಖ್ಯ ಕಂಡುಬರುತ್ತಿದೆ. ಸಂತಾನ ಪ್ರಯತ್ನ ವಿಶೇಷವಾಗಿರುವುದರಿಂದ ಅದನ್ನು ಉಪಯೋಗಿಸಿಕೊಳ್ಳಬಹುದು. ಮಕ್ಕಳು ಬೇಕೆನಿಸಿಕೊಳ್ಳುವವರು ಮಕ್ಕಳನ್ನು ಮಾಡಿಕೊಳ್ಳಬಹುದು. ಈ ವರ್ಷದಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲವೂ ಕಾಣುತ್ತಿದೆ. ನೂತನ ಗೃಹ ಯೋಗ, ಮನೆ ಕಟ್ಟುವಿರಿ. ಫ್ಯಾಕ್ಟ್ರಿ ಕಟ್ಟುವವರಿಗೆ, ವ್ಯಾಪಾರ ಮಾಡುವವರಿಗೆ ವಿಶೇಷವಾದಂಥ ಅನುಕೂಲಗಳು ಇವೆ. ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಸಿಗುತ್ತದೆ. ಸರ್ಕಾರಿ ಅನುಮತಿಗಳು ಸಿಗುತ್ತದೆ. ನೂತನವಾಗಿ ವ್ಯವಸಾಯ ಮಾಡುವವರಿಗೆ ಒಳ್ಳೆಯ ಅದ್ಭುತವಾದಂತಹ ಬ್ರಹ್ಮಾಂಡವಾದಂತಹ ಯೋಗ ಇದೆ.
ವರ್ಷದ ಮಧ್ಯದಲ್ಲಿ ಗಂಡಾಂತರಗಳು ಕಾಣುತ್ತಿವೆ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಈ ಸಮಯದಲ್ಲಿ ಜಾಗೃತ ವಹಿಸುವುದು ವಾಹನ ಪ್ರಮಾದಗಳು, ಅನಾರೋಗ್ಯ ಸಮಸ್ಯೆಗಳು, ಧನನಷ್ಟ, ನಂಬಿಕೆ ದ್ರೋಹ, ಶತ್ರುಗಳ ಪ್ರಭುತ್ವ ಜಾಸ್ತಿ ಆಗುವ ಸಾಧ್ಯತೆಗಳು ಕಂಡುಬರುತ್ತದೆ. ಈ ಸಮಯದಲ್ಲಿ ಸಾಲ ಕೊಡಬೇಕಾದರೂ ಜಾಗೃತ ವಹಿಸಿ. ಅನುಮಾನಕ್ಕೆ ಗುರಿಯಾಗುವಿರಿ, ಅವಮಾನಕ್ಕೆ ಗುರಿಯಾಗುವಿರಿ, ಆರೋಪಕ್ಕೆ ಗುರಿಯಾಗುವಿರಿ. ಗಲಾಟೆಗಳಿಗೆ ಹೋಗದೇ ಇದ್ದರೆ ಒಳ್ಳೆಯದು. ಕೊಡುವ ತೆಗೆದುಕೊಳ್ಳುವ ವ್ಯವಹಾರಗಳಲ್ಲಿ ತುಂಬ ಸಾಮರಸ್ಯವಾಗಿ ವ್ಯವಹಾರ ಮಾಡಿಕೊಂಡಿದ್ದರೆ ಒಳ್ಳೆಯದು. ಇದರಿಂದ ಒಬ್ರಿಗೊಬ್ಬರು ದೂರವಾಗುವಂತಹ ಸಂಭವ ಕಡಿಮೆ ಇರುತ್ತದೆ. ನೀವು ಅಂದುಕೊಳ್ಳುವ ಕೆಲಸಗಳು ಹಾಗೇ ತೀರುತ್ತದೆ. ನಿಮಗೆ ಬರಬೇಕಾದಂತಹ ಹಣ ಬಂದೇ ಬರುತ್ತದೆ. ವಿವಾಹಾದಿ ಶುಭ ಕಾರ್ಯಗಳು ತುಂಬ ಚೆನ್ನಾಗಿ ಅದ್ಭುತವಾಗಿದ್ದಾವೆ. ಸ್ತ್ರೀಯರಿಗೆ ತಮ್ಮ ತವರು ಮನೆ ಕಡೆಯಿಂದ ಶುಭವಾರ್ತೆಗಳನ್ನು ಕೇಳುವ ಯೋಗ ಇದೆ. ವಿಶೇಷವಾದಂತಹ ಧನಪ್ರಾಪ್ತಿ ಇದೆ. ಸ್ಥಿರ ಆಸ್ತಿ, ಚರ ಆಸ್ತಿ ಮಾಡಿಕೊಳ್ಳುವಿರಿ. ಗಂಡ ಹೆಂಡತಿಯರ ಮಧ್ಯೆ ಪರಸ್ಪರ ಸಹಕಾರಗಳು ಸಿಗುತ್ತವೆ. ಪ್ರೇಮ ಅನುರಾಗ ಹೊಂದುವಿರಿ. ಪ್ರೇಮಿಗಳಿಗೆ ವಿಶೇಷವಾದಂತಹ ಪ್ರೇಮ ಉಂಟಾಗುವುದು. ಇಬ್ಬರ ಮಧ್ಯೆ ಸಂಬಂಧಗಳು ಬಲಗೊಳ್ಳುವುದು. ಬ್ರೇಕಪ್ ಆದಂಥ ಪ್ರೇಮಿಗಳು ಮತ್ತೆ ಒಂದಾಗುವರು. ವಿವಾಹ ಸಂಬಂಧಗಳು ಪ್ರಯತ್ನಗಳು ಮಾಡಬಹುದು. ಎರಡೂ ಕಡೆಯಿಂದ ಕುಟುಂಬಗಳಲ್ಲಿ ತಂದೆ ತಾಯಿಯನ್ನು ಒಪ್ಪಿಸಿ ಮದುವೆ ಮಾಡಿಕೊಳ್ಳುವಂತಹ ಅವಕಾಶಗಳು ಕಾಣುತ್ತಿವೆ. ಆರೋಗ್ಯದ ಬಗ್ಗೆ ಶ್ರದ್ಧೆ ಬರುತ್ತದೆ. ವ್ಯಾಯಾಮ ಯೋಗ ಮಾಡುವಂಥ ಅವಕಾಶಗಳು ಕಂಡುಬರುತ್ತಿದೆ. ನಿಮಗೆ ಮನೋಧೈರ್ಯ ಚೆನ್ನಾಗಿ ಬೆಳೆಯುತ್ತದೆ. ನಂಬಿದವರಿಗೆ ಸಹಾಯ ಮಾಡುವಿರಿ. ಅನೇಕ ರೀತಿ ವಸ್ತುಗಳನ್ನು ತೆಗೆದುಕೊಳ್ಳುವಿರಿ. ವಿದೇಶ ಪ್ರಯಾಣ, ದೂರ ಪ್ರಯಾಣ ಹೊಸದಾಗಿ ಮಾಡುವಿರಿ. ಕ್ಷೇತ್ರ ದರ್ಶನ ಮಾಡುವಿರಿ. ಖರ್ಚುಗಳನ್ನು ತಗ್ಗಿಸುವಿರಿ. ಏನೇ ಆದರೂ ಧನ ವ್ಯಯ ಇದೆ, ಜಾಗೃತವಾಗಿರಿ ಖರ್ಚುಗಳನ್ನು ಮಾಡುವಾಗ. ಕುಟುಂಬದಲ್ಲಿ ಸಹೋದರ ಸಹೋದರಿಯರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ವಿರಸ ವಿಷಯಗಳಲ್ಲಿ ಮಾತನಾಡುವಾಗ ಸಣ್ಣ ಸಣ್ಣ ವಿಷಯಗಳಿಗೂ ಸಣ್ಣ ಸಣ್ಣ ಕಿರಿಕಿರಿಗಳು ಆಗುವ ಸಂಭವ ಇರುತ್ತದೆ. ಈ ವರ್ಷದಲ್ಲಿ ಮನೋವಿಕಾರಗಳು ಕಾಣುತ್ತಿವೆ. ಒಂದೊಂದು ಬಾರಿ ಬುದ್ಧಿ ಉಪಯೋಗಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಮತ್ತೊಂದು ಬಾರಿ ವಿಪರೀತವಾದಂಥ ಮಾನಸಿಕ ವಿಕಾರಗಳನ್ನು, ಚಂಚಲತೆಗಳು ಕಂಡುಬರುತ್ತಿವೆ. ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುವುದು. ಜಾಗೃತ ವಹಿಸಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲಗಳು ಕಂಡುಬರುತ್ತಿದೆ. ಹೆಚ್ಚು ಶ್ರದ್ಧೆ ಇಟ್ಟು ಕಲಿಯಬೇಕು. ವಿಪರೀತವಾದಂಥ ರ್ಯಾಂಕುಗಳು ಕಾಣುತ್ತಿಲ್ಲ. ನಿಮ್ಮ ಶ್ರದ್ಧೆ ಪರಿಶ್ರಮಕ್ಕೆ ತಕ್ಕ ಫಲವಂತೂ ಕಂಡುಬರುತ್ತಿದೆ. ಹೊಸ ಕೋರ್ಸ್ಗಳಿಗೆ ಸೇರಿಕೊಳ್ಳುವುದು, ಕಂಪ್ಯೂಟರ್ ಕೋರ್ಸುಗಳಿರ್ಬೋದು, ಇನ್ಯಾವುದೇ ಕೋರ್ಸುಗಳಿರ್ಬೋದು, ಎಲ್ಲವೂ ಸಹ ಅನುಕೂಲಗಳು ಬ್ರಹ್ಮಾಂಡವಾಗಿ ಕಾಣುತ್ತಿದೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿದೆ ಈ ವರ್ಷ. ನಿರುದ್ಯೋಗಿಗಳಿಗೆ ಸ್ವಲ್ಪ ಇಬ್ಬಂದಿ ಪರಿಸ್ಥಿತಿ ಇದೆ. ಆಲಸ್ಯವಾಗಿ ಉದ್ಯೋಗ ಲಭಿಸುತ್ತದೆ. ನಿಮ್ಮ ಪ್ರಯತ್ನಗಳನ್ನು ಬಿಡಬೇಡಿ. ಆರ್ಥಿಕವಾಗಿ, ಉದ್ಯೋಗ ಪರವಾಗಿ ದುಡ್ಡು ಕೊಟ್ಟು ಕಳೆದುಕೊಳ್ಳಬೇಡಿ. ಜಾಗೃತ ವಹಿಸಿ. ಲಂಚ ಕೊಟ್ಟರೆ ಮತ್ತೆ ರಿಟರ್ನ್ ಬರುವುದು ಕಷ್ಟವಾಗುತ್ತದೆ. ಉದ್ಯೋಗದಲ್ಲಿ ಅಂದರೆ ಪ್ರಮೋಷನ್ ನಿಧಾನವಾಗಿ ಸಿಗಲಿದೆ. ಸರ್ಕಾರಿ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳು ಆಗುವ ಸಂಭವ ಇರುತ್ತದೆ. ಉದ್ಯೋಗ ವಿಷಯದಲ್ಲಿ ಪರ್ಮನೆಂಟ್ ಆಲಸ್ಯವಾಗಿ ನಿಧಾನವಾಗಿ ಆಗುವುದು. ಮೇಲಾಧಿಕಾರಿಗಳ ಜೊತೆ ಜಾಗೃತ ಇರಿ, ಎಲ್ಲವೂ ಸರಿಯಾಗತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣುತ್ತೆ, ಆದರೆ ವಿಶೇಷವಾದಂತಹ ಧನಪ್ರಾಪ್ತಿ ಇದೆ, ಬ್ರಹ್ಮಾಂಡವಾಗಿದೆ. ಕಾರ್ಮಿಕರಿಗೆ ಆರ್ಥಿಕ ಸಂಬಂಧವಾದಂತಹ ಸ್ವಲ್ಪ ಸಮಸ್ಯೆಗಳಿವೆ. ಜಾಗೃತ ವಹಿಸಿ. ಕೆಲಸಗಳು ಮಾತ್ರ ಕೈತುಂಬ ಇರುತ್ತದೆ, ಬ್ರಹ್ಮಾಂಡವಾಗಿರುತ್ತದೆ, ಎಲ್ಲವೂ ಅದ್ಭುತವಾಗಿದೆ. ಮೀನುಗಾರರು, ಪೌಲ್ಟ್ರಿ ಫಾರಮ್ ಇವರಿಗೆ ಪ್ರಕೃತಿ ವೈಪರೀತ್ಯ ಸ್ವಲ್ಪ ತೊಂದರೆಗಳು ಕಾಣುತ್ತಿದೆ. ಪರವಾಗಿಲ್ಲ, ಸಮಸ್ಯೆ ಇಲ್ಲ. ಸೀರಿಯಲ್, ಸಿನಿಮಾ ಡೈರೆಕ್ಟರ್ಗಳು, ಆ್ಯಕ್ಟರ್ಗಳಿಗೆ, ಟೆಕ್ನಿಷಿಯನ್ಗಳಿಗೆ, ಸಿನಿಮಾ ಟಿ ವಿ ರಂಗದವರಿಗೆ ಅವಕಾಶಗಳು, ಹೊಸ ಪ್ರೋತ್ಸಾಹಗಳು, ಲಾಭಗಳು ಬರುತ್ತವೆ. ಅದ್ಭುತವಾಗಿ ನಿಮಗೂ ಸಹ ವಿಶೇಷವಾದಂಥ ಲಾಭಗಳಿದ್ದಾವೆ. ರಾಜಕೀಯ ನಾಯಕರಿಗೆ ಮಾತುಗಳಿಂದ ತೊಂದರೆ, ಶತ್ರುಪರವಾದಂಥ ವಿಷಯಗಳು, ಧನ ನಷ್ಟ ಆಗಿ ಪದವಿ ಅಧಿಕಾರ ಯೋಗ ಇರುತ್ತದೆ. ಪ್ರತಿಯೊಬ್ಬರಲ್ಲಿಯೂ ವಿಶೇಷವಾದಂತಹ ಜಾಗೃತ ವಹಿಸಿ. NRIಗಳಿಗೆ, ವಿದೇಶದಲ್ಲಿರುವಂಥ ಭಾರತೀಯರಿಗೆ ಸ್ವಲ್ಪ ವ್ಯತಿರೇಕಗಳು ಕಂಡುಬರುತ್ತಿದೆ. ಅಲ್ಲಿರುವಂಥ ಅಧಿಕಾರಿಗಳು ಸರ್ಕಾರಿ ವ್ಯಕ್ತಿಗಳ ಜೊತೆಯಲ್ಲಿ, ಮೇಲಾಧಿಕಾರಿಗಳ ಜೊತೆಯಲ್ಲಿ
ಸ್ವಲ್ಪ ಜಾಗೃತ ವಹಿಸಿ. ಸಮಸ್ಯೆಗಳು ಅಧಿಕವಾಗಿವೆ, ಇದು ಎಲ್ಲ ರಂಗದವರಿಗೂ ಕಾಣುತ್ತಿದೆ. ಗ್ರಹಗತಿಗಳು ಚೆನ್ನಾಗಿವೆ, ಅದ್ಭುತವಾಗಿದ್ದಾವೆ. ಆದರೂ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಬಹಳ ಉತ್ತಮ. ಗುರು, ಶನಿ, ರಾಹು, ಕೇತು, ಕುಜ ಜಪ ಮಾಡಿಸಿ ಅಥವಾ ಮಾಡಿಸಿಕೊಳ್ಳಿ. ಜಪ ನೀವೇ ಮಾಡಿದರೆ ಹೆಚ್ಚು ಫಲ ಸಿಗುತ್ತದೆ. ಗ್ರಹಗಳ ಮಂತ್ರಗಳನ್ನು ಕೊನೆಯಲ್ಲಿ ಕೊಟ್ಟಿದೆ, ಅದನ್ನು ಓದ್ಕೊಳ್ಳಿ. ಬೆಳಗ್ಗೆ ಸಂಜೆ ಆ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂತಹ ಪರಿಹಾರಗಳು ಸಿಗುತ್ತದೆ. ಅನುಕೂಲ ಇರುವವರು ಲಕ್ಷ್ಮೀ, ಗಣಪತಿ, ಕುಬೇರ ಹೋಮ, ಚಂಡಿ ಹೋಮ ಮಾಡಿಸಿಕೊಳ್ಳಿ. ಇವೆಲ್ಲವೂ ಮಾಡುವುದರಿಂದ ಎಲ್ಲ ಪೀಡೆಗಳಿಂದ ತೊಲಗಿ ಶುಭ ಫಲಗಳನ್ನು ಹೊಂದುವಿರಿ. ದೈವತ್ವದ ಪ್ರಭಾವ ಹೆಚ್ಚಾಗುತ್ತದೆ. ಈ ರೀತಿಯಂತೆ ಪರಿಹಾರಗಳು ಮಾಡಿಕೊಂಡರೆ ನೀವು ನಿರಾಯಾಸವಾಗಿ ಎಲ್ಲ ಸಮಸ್ಯೆಗಳಿಂದ ಪಾರಾಗುವಿರಿ. ಅದೃಷ್ಟ ಸಂಖ್ಯೆ 2. ಅದೃಷ್ಟ ದಿನಾಂಕ 1, 4, 7, 11, 18, 22, 24. ಪಂಚಮುಖ ರುದ್ರಾಕ್ಷಿ ಮತ್ತು ಕ್ರಿಸ್ಟಲ್ ಮಾಲೆಯನ್ನು, ಒಳ್ಳೆಯ ಮಾಲೆ ಅಥವಾ ಒಳ್ಳೆಯ ಪಂಚಮುಖಿ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದರೆ ಉಪಯುಕ್ತವಾಗಿರುತ್ತದೆ. ನಿಮಗೆ ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು. ಇದುವರೆಗೂ ಹೇಳಿದಂಥ ವಿಷಯಗಳು ಗೋಚಾರ ಫಲವಾಗಿದೆ. ಇದು ಅಂದರೆ ಎಲ್ಲ ಕರ್ಕಾಟಕ ರಾಶಿಯವರೆಗೂ ಅನ್ವಯಿಸುತ್ತೆ, ವರ್ತಿಸುತ್ತೆ. ಇದು ಗೋಚಾರ ಫಲ ಆಗಿರೋದ್ರಿಂದ ಎಲ್ರಿಗೂ ಅನ್ವಯಿಸುತ್ತೆ. ಆದರೆ ಪ್ರತಿಯೊಬ್ಬರ ಜಾತಕದಲ್ಲಿ ಗ್ರಹಗಳು ಬೇರೆ ಬೇರೆ ಆಗಿರುತ್ತವೆ, ದಶಾಭುಕ್ತಿಗಳು ಬೇರೆ ಬೇರೆ ಇರುತ್ತವೆ. ಪ್ರತಿಯೊಂದು ವ್ಯಕ್ತಿಗೂ ಬೇರೆ ಬೇರೆ ಆಗಿರುತ್ತೆ. ಆಗ ಫಲಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು. ತುಂಬ ಸಮಸ್ಯೆಗಳಿರುವವರು ನಿಮ್ಮ ಹೆಸರು, ಡೇಟು, ಟೈಮು, ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುವುದು. ಸಂಪೂರ್ಣ ಕಂಪ್ಯೂಟರ್ ಜಾತಕ ಬೇಕು ಅಂತಂದರೆ ನಿಮ್ಮ ಹೆಸರು, ಡೇಟು, ಟೈಮು, ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮಗೆ PDF ಅನ್ನು ನಿಮ್ಮ ವಾಟ್ಸಪ್ಗೆ ಕಳಿಸಲಾಗುವುದು. ಅದರಲ್ಲಿ ನಿಮ್ಮ ಸಂಪೂರ್ಣ ಭವಿಷ್ಯ ಇರುತ್ತದೆ. 60 ಪೇಜುಗಳ ಪೂರ್ತಿ ವಿಸ್ತಾರವಾದಂಥ ಭವಿಷ್ಯ ಇರುತ್ತದೆ. ನ್ಯೂಮರಾಲಜಿ ಅಂದರೆ ವಾಸ್ತು ದೋಷಕ್ಕೆ ನಮ್ಮನ್ನು ಸಂಪರ್ಕಿಸಬಹುದು. ನಂತರ ಹೊಸದಾಗಿ ಮನೆ ಕಟ್ಟುವವರು ನಮ್ಮನ್ನು ಸಂಪರ್ಕ ಮಾಡಿದರೆ ಶಾಸ್ತ್ರೀಯವಾಗಿ ಶಾಸ್ತ್ರ ಪದ್ಧತಿಯಂತೆ ಮನೆ ಕಟ್ಟಲು ಸಹಕರಿಸಲಾಗುವುದು. ಸಮಸ್ಯೆಗಳು ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯಿಂದ ಈ ಚಿಕಿತ್ಸೆಯಲ್ಲಿ ಮಾನಸಿಕ ಸಮಸ್ಯೆಗಳು, ಅನಾರೋಗ್ಯ, ಮೈಗ್ರೇನ್, ಉಸಿರಾಟ ಸಮಸ್ಯೆ, ಸ್ತ್ರೀಯರ ಸಮಸ್ಯೆಗಳು, ಖಿನ್ನತೆಗೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ, ಪರೀಕ್ಷೆ ಹತ್ತಿರ ಬರ್ತಾ ಇದ್ದಾಗೆ ಅನಾರೋಗ್ಯ ಉಂಟಾಗುವುದು, ಪದೇ ಪದೇ ಬದಲಾಗುವಂಥ ಕ್ಯಾರೆಕ್ಟರ್ ಇರ್ಬೋದು, ನಿದ್ರಾಹೀನತೆ, ಭಯ, ಗೊಂದಲ, ಮನೆಯಲ್ಲಿ ಯಾರೋ ಓಡಾಡುವಂಥ ಮಾನಸಿಕ ಅನುಭವಗಳು, ಮಾಟಮಂತ್ರ ಆಗಿದೆ ಎಂದುಕೊಂಡು ಖಿನ್ನತೆಗೆ ಒಳಗಾಗಿದ್ದರೆ, ವಿಪರೀತವಾಗಿ ನಿಯಂತ್ರಣ ಮಾಡಲು ಆಗದಂತಹ ಕೋಪ, ದುಃಖ, ನೋವು, ಸಂಕಟ, ಮಾನಸಿಕ ವೇದನೆ ಅನುಭವಿಸುತ್ತಿರುವವರು ನಮ್ಮನ್ನು ಸಂಪರ್ಕಿಸಿದರೆ ಚಿಕಿತ್ಸೆಗೆ ಒಳಪಡಿಸಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅದನ್ನು ಮೂಲದಿಂದ ಹೊರತೆಗೆದು ಹಾಕಲಾಗುತ್ತದೆ. ನಂತರ ಹೊಸ ಭರವಸೆಯಿಂದ ಜೀವಿಸಲು ಸಾಧ್ಯವಿದೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯಿಂದ ಒಳ್ಳೆಯ ಫಲಗಳನ್ನು ನೀವು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಾಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯುಗಾದಿ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಾಡಿನ ಸಮಸ್ತ ಕನ್ನಡಿಗರಿಗೂ ಎಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯ ತರಲಿ ಎಂದು ಹಾರೈಸುತ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.